ಉಡುಪಿಯ ಆಸುಪಾಸಿನಲ್ಲಿ ಎಲ್ಲಿಯಾದರೂ ಹಿಡನ್ ಜಮ್ಮನ್ನು ನಾವು ಹುಡುಕ್ಲೇಬೇಕು ಅಂತ ಹೇಳಿ ಪಣ ತೊಟ್ಟ ನನಗೆ ನೆನಪಾಗಿದ್ದು ಈ ಒಂದು ಪವಿತ್ರವಾದ ಒಂದು ಕ್ಷೇತ್ರ. ಪವಿತ್ರವಾದ ಕ್ಷೇತ್ರದ ಒಟ್ಟಿಗೆ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯುವ ಅವಕಾಶ. ಹಾಗಾದರೆ ನಾವೀಗ ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತಾ? ಸೂರ್ಯಾಸ್ತ ಸನ್ಸೆಟ್ ಅಂತ ಹೇಳಿದ ಕೂಡಲೇ ನಮಗೆ ಫಸ್ಟಿಗೆ ನೆನಪಾಗುವಂಥದ್ದು ಬೀಚ್ ಪ್ಲೇಸ್. ಆದರೆ ಬೀಚನ್ನು ಹೊರತುಪಡಿಸಿಯೂ ಕೂಡ ಕೆಲವಷ್ಟು ಸ್ಥಳಗಳು ಬಹಳಷ್ಟು ಆಕರ್ಷಣೀಯವಾಗಿರ್ತದೆ. ನೋಡುವ ನಾವು ಇವತ್ತು ಯಾವೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಒಂದು ಹೊಸ ಪ್ಲೇಸನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೇವೆ. ಉಡುಪಿಯಿಂದ ಸುಮಾರು ಒಂದು 15 ಕಿಲೋಮೀಟರ್ ದಕ್ಷಿಣಕ್ಕೆ ಬಂದರೆ ನಮಗೆ ಈ ಒಂದು ಪ್ಲೇಸ್ ಸಿಗ್ತದೆ. ಅದುವೇ ಕಾಪುವಿನ ಹತ್ರ ಬರ್ತದೆ. ಸೊ ಈ ಕಾಪುವಿನಲ್ಲಿ ಕಲ್ಲುಗುಡ್ಡೆ ಅಂತ ಹೇಳುವ ಒಂದು ಪ್ಲೇಸ್ ಇದೆ. ಇದು ಧನುಷ್ ತೀರ್ಥ ಅಂತ ಹೇಳುವಂಥದ್ದು ಒಂದು ಪವಿತ್ರವಾದ ತೀರ್ಥಕೊಳ. ಸೊ ಇಲ್ಲಿ ಕೆಲವಷ್ಟು ಸ್ಟೆಪ್ಸ್ಗಳನ್ನು ಹತ್ಕೊಂಡು ಹೋದರೆ ನಾವು ಈ ಒಂದು ತೀರ್ಥಕೊಳವನ್ನು ನೋಡ್ಬೋದು. ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್. ಸೊ ಇವತ್ತೇನಿದು ಕಾಡಿನ ಮಧ್ಯೆ ಬಂದು ಯಾವ ಹೊಸ ಕಂಟೆಂಟನ್ನು ತೋರಿಸ್ತಾ ಇದ್ದಾರೆ ಅಂತ ಎಣಿಸ್ತಾ ಇದ್ದೀರಾ? ಇವತ್ತಿನ ಕಂಟೆಂಟ್ ನಿಜವಾಗಿ ವಿಶೇಷವಾಗಿದೆ. ಸೊ ನಾವಿದ್ದೇವೆ ಕಾಪು ಹತ್ರ ಇರುವಂತಹ ಈ ಒಂದು ಧನುಷ್ ತೀರ್ಥದಲ್ಲಿ. ಸೊ ಇಲ್ಲಿ ಕಲ್ಲುಗುಡ್ಡೆ ಅಂತ ಹೇಳುವ ಒಂದು ಸ್ಪಾಟ್ ಇದೆ. ಸೊ ಇಲ್ಲಿ ಸನ್ಸೆಟ್ ತುಂಬಾನೇ ಚಂದ ಕಾಣ್ತದಂತೆ. ನಾವು ಯಾವಾಗಲೂ ಸನ್ಸೆಟ್ ಅಂತ ಹೇಳಿದ ಕೂಡಲೇ ನೋಡುವಂಥದ್ದು ಬೀಚ್ ಸೈಡ್ ಇರಬೇಕು ಅಥವಾ ಬೆಟ್ಟದ ಮೇಲೆ ಹೋಗಿ ಆ ರೀತಿ ನೋಡ್ತೇವೆ. ಬಟ್ ಇವತ್ತೊಂದು ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು. ಸೊ ಉಡುಪಿಯಿಂದ ಸ್ವಲ್ಪನೇ ದೂರದಲ್ಲಿರುವ ಕಾಪುವಲ್ಲಿ, ಅದು ಕೂಡ ಕಲ್ಲುಗುಡ್ಡೆಯಲ್ಲಿ ನಾವು ಈ ಒಂದು ಸನ್ಸೆಟ್ ಪಾಯಿಂಟ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ, ನಾನು ನಿಮಗೆ ಈ ಒಂದು ಸನ್ಸೆಟ್ ಪಾಯಿಂಟ್ ಅನ್ನ ತೋರಿಸ್ತೇವೆ. ಹಾಗೆ ಈ ಒಂದು ಸನ್ಸೆಟ್ ಪಾಯಿಂಟ್ ಎಷ್ಟು ನಮಗೆ ಮನಸ್ಸಿಗೆ ಖುಷಿಯನ್ನ ನೀಡ್ತದೆ, ಶಾಂತಿಯನ್ನ ನೀಡ್ತದೆ, ನೋಡೋಣ ಬನ್ನಿ. ಉಡುಪಿಯ ಆಸುಪಾಸಿನಲ್ಲಿರುವವರಿಗೆ ಎಲ್ಲಿಗೂ ಕೂಡ ಗೊತ್ತಿದೆ, ಕುಂಜಾರುಗಿರಿ ಅಂತ ಹೇಳುವಂಥದ್ದು ಒಂದು ಪವಿತ್ರವಾದ ತಪೋಭೂಮಿ. ಅದು ಪರಶುರಾಮನ ತಪೋಭೂಮಿ ಅಂತ. ಸೊ ಇಲ್ಲಿ 4 ತೀರ್ಥಕೊಳಗಳಿವೆ: ಪರಶುತೀರ್ಥ, ಬಾಣತೀರ್ಥ, ಗದಾತೀರ್ಥ ಮತ್ತು ಧನುಷ್ ತೀರ್ಥ. ಅದರಲ್ಲಿ ಧನುಷ್ ತೀರ್ಥ ಅಂತ ಹೇಳುವಂಥದ್ದು ಕಲ್ಲುಗುಡ್ಡೆಯ ಸಮೀಪ ಇರುವಂಥದ್ದು ಪವಿತ್ರ ತೀರ್ಥ ಸ್ಥಳವಾಗಿರುವ ಈ ಧನುಷ್ ತೀರ್ಥಕ್ಕೆ ಬಂದರೆ ಇಲ್ಲಿನ ಒಂದು ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿದೆ. ಬನ್ನಿ ನೋಡೋಣ. ಬಹಳಷ್ಟು ಪುರಾಣದ ಕಥೆಗಳಿದ್ರೂ ಕೂಡ ಐತಿಹಾಸಿಕವಾಗಿ ನೋಡಬೇಕು ಅಂತ ಹೇಳಿದರೆ ಪರಶುರಾಮನೊಂದಿಗೆ ಧನುಷ್ ತೀರ್ಥವು ಐತಿಹಾಸಿಕ ಸಂಬಂಧವನ್ನು ಹೊಂದಿದೆ. ಪರಶುರಾಮರು ತಮ್ಮ ಶಕ್ತಿಯುತ ಬಾಣವನ್ನ ಸಮುದ್ರದ ಕಡೆಗೆ ಎಸೆದು ಸಮುದ್ರವನ್ನ ಹಿಂದಕ್ಕೆ ಸರಿಸಿ ಈ ಪ್ರಾಂತ್ಯದಲ್ಲಿ ಸೃಷ್ಟಿಸಿದವನು ಎಂಬ ದಂತಕಥೆ ಕೂಡ ಪ್ರಚಲಿತದಲ್ಲಿದೆ. ಇದು ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ವಿಚಾರ. ಧನುಷ್ ತೀರ್ಥದ ಸುತ್ತಮುತ್ತಲಿನ ಹಸಿರು ಪರಿಸರ, ಹತ್ತಿರದ ಬೀಚ್ಗಳು, ಸಮುದ್ರದ ದೃಶ್ಯಗಳು ಪ್ರವಾಸಿಗರಿಗಂತೂ ಬಹಳಷ್ಟು ಆಕರ್ಷಣೀಯ ಕೇಂದ್ರವಾಗಿದೆ ಮತ್ತು ಫೋಟೋಗ್ರಫಿಗಂತೂ ಹೇಳಿ ಮಾಡಿಸಿದಂಥದ್ದು. ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಈ ಒಂದು ಸೂರ್ಯಾಸ್ತದ ಸಮಯ. ನನ್ನ ಪ್ರಕಾರ ಈ ಪ್ರಕೃತಿಯ ತಪ್ಪಲಿಗೆ ಬರಲಿಕ್ಕೆ ಬೆಳಗಿನ ಜಾವ ಹಾಗೆ ಸಂಜೆಯ ಒಂದು ಟೈಮ್ ತುಂಬಾ ಸೂಕ್ತ ಅಂತ ಅನಿಸ್ತದೆ. ಇಲ್ಲಿನ ಶಾಂತ ವಾತಾವರಣ ಮನಸ್ಸಿಗೆ ಸ್ವಲ್ಪ ಖುಷಿಯನ್ನ ಕೂಡ ಕೊಡ್ತದೆ. ಸೊ ನೀವು ಕೂಡ ನಿಮ್ಮ ಬಿಡುವಿನ ಟೈಮಲ್ಲಿ ಇಲ್ಲಿಗೆ ಬಂದರೆ ಮನಸ್ಸು ಖಂಡಿತವಾಗಿ ಉಲ್ಲಾಸದಿಂದಿರ್ತದೆ ಹಾಗೂ ಖುಷಿಯಿಂದ ಸಮಯವನ್ನು ಕಳಿಬೋದು. ಅಷ್ಟೇ ಅಲ್ಲ, ಏಕಾಂಗಿತನ ಬೇಕು ಅಂತ ಹೇಳಿದರೆ, ಅಂದರೆ ಒಬ್ಬರಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾವು ನೇಚರೊಟ್ಟಿಗೆ ಮಾತಾಡಬೇಕು ಅಂತ ಹೇಳುವ ಮನಸ್ಸಿರುವವರಿಗಂತೂ ಇದು ಒಂದು ಸೂಕ್ತವಾದ ಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಚ್ಚ ಹಸುರಿನ ಕಾಡು, ಪಕ್ಷಿಗಳ ಕಲರವ ಹಾಗೆ ಗ್ರಾಮೀಣ ಬದುಕಿನ ಒಂದು ಸೊಗಡು ನಮ್ಮನ್ನು ಇಲ್ಲಿ ಮತ್ತಷ್ಟು ಆಕರ್ಷಣೆಗೆ ಒಳಪಡಿಸ್ತದೆ. ಭಕ್ತಿ ಪ್ರಧಾನವಾಗಿ ನೋಡುವುದಾದರೆ ತೀರ್ಥದ ನಿಲುವಿನ ನೀರು ಯಾವಾಗಲೂ ಶುದ್ಧವಾಗಿರ್ತದೆ. ಮತ್ತು ಭಕ್ತರು ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಅವರ ಪಾಪ ಕೂಡ ನಾಶ ಆಗ್ತದೆ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಈ ಒಂದು ಧನುಷ್ ತೀರ್ಥ ಧಾರ್ಮಿಕವಾಗಿ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದ್ರೂ ಕೂಡ ಪ್ರಕೃತಿದತ್ತ ಬಣ್ಣಗಳಿಂದ ಮನಸೂರೆಗೊಳ್ಳುವುದಂತೂ ಗ್ಯಾರಂಟಿ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಧನುಷ್ ತೀರ್ಥದಲ್ಲಿ ನಾವು ಬಂದು ಈ ಒಂದು ಸನ್ಸೆಟ್ ಪಾಯಿಂಟ್ ಅನ್ನ ನೋಡಿದ್ವಿ. ಹಾಗೆ ಪ್ರಕೃತಿಯ ಒಂದು ವಿಹಂಗಮ ನೋಟ ಅಂತ ಹೇಳ್ಬೋದು. ಬಹಳಷ್ಟು ಮನಸ್ಸಿಗೆ ಮುದವನ್ನ ಕೊಡುವಂತಹ ವಾತಾವರಣ ಇಲ್ಲಿದೆ. ಸೊ ತುಂಬಾ ಖುಷಿಯಿಂದ ಈ ಒಂದು ವಾತಾವರಣವನ್ನ ಎಂಜಾಯ್ ಮಾಡ್ಬೋದು. ಹಾಗೆ ಮನಸ್ಸಿನಲ್ಲಿ ಏನಿದ್ರು ಸಹ ಒಂದು ರೀತಿ ಪೀಸ್ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತದೆ ಇಲ್ಲಿ ಬಂದ್ರೆ. ನೀವು ಕೂಡ ಬನ್ನಿ, ಈ ಒಂದು ಪಾಯಿಂಟ್ ಅನ್ನ ನೋಡಿ, ಸನ್ಸೆಟ್ ಪಾಯಿಂಟ್ ಅನ್ನ ನೋಡಿ, ಹಾಗೆ ಈ ಪ್ರಕೃತಿಯ ಒಂದು ವಿಹಂಗಮ ನೋಟವನ್ನ ಕೂಡ ನೋಡ್ಬೋದು ಅಂತ ಹೇಳ್ತಾ ಇಂದಿನ ಕಂಟೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾರೆ. ಹೀಗೆ ಮತ್ತಷ್ಟು ಕಂಟೆಂಟ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.